ಆಕ್ಚುಲಿ ಇದು ಡಸ್ಟ್ಬಿನ್ ತುಂಬಾ ಗಲೀಜಾಗೋದಿಲ್ಲ, ತುಂಬಾ ನೀಟಾಗಿ ಇಟ್ಕೋಬಹುದು. ಹರೇ ಕೃಷ್ಣ ಎಲ್ಲರಿಗೂ, ದಿಸ್ ಇಸ್ ಕೋಡಿ ರಮ್ಯಾ. ಮೀಶೋಯಿಂದ ನಾನು ಮನೆಗೆ ಯೂಸ್ ಆಗುವಂತ ಒಂದಷ್ಟು ಪ್ರಾಡಕ್ಟ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಏನೇನು ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆ? ತಕ್ಷಣ ಇದನ್ನ ಚೇರ್ ಅನ್ಕೊಂಡೆ. ನೀವೇನ್ ಅನ್ಕೊಂತಿದ್ದೀರಾ? ಯಾವ್ದಾದ್ರು ಬಾಕ್ಸ್ ಅಂತ ಅನ್ಕೊಂತಿದ್ದೀರಾ? ಆಕ್ಚುಲಿ ಇದು ಡಸ್ಟ್ಬಿನ್. ಎಷ್ಟು ಕ್ಯೂಟ್ ಆಗಿದೆ, ನೋಡಿದ ತಕ್ಷಣ ಇದನ್ನ ಆರ್ಡರ್ ಮಾಡ್ಬೇಕು ಅನಿಸ್ತು. ಯೂನಿಕ್ ಆಗಿದೆ. ಈಗ ಪ್ರೆಸ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಸೊ ಕವರ್ನ ಈ ತರ ಹಾಕಿದ್ದೀನಿ ನಾನು. ಮೇಲೆ ಈ ತರ ಕ್ಲೋಸ್ ಮಾಡಬೇಕು ಅಂಡ್ ಇದನ್ನ ಕ್ಲೋಸ್ ಮಾಡಿದ್ರೆ ಆಯ್ತು. ಇದು ಸೆಕೆಂಡ್ ಒನ್. ಇದು ಏರ್ ಫ್ರೈಯರ್ ಅಲ್ಲಿ ಯೂಸ್ ಮಾಡುವಂತಹ ಪೇಪರ್ಸ್. ಇದನ್ನ ಯೂಸ್ ಮಾಡ್ಕೊಂಡು ಯಾವುದೇ ರೀತಿ ಡಿಶಸ್ ಮಾಡಿದ್ರು ಕೆಳಗಡೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬರುತ್ತೆ. ಏನ್ ಡಿಶಸ್ ಮಾಡಿರ್ತಾರೋ ಆ ಶೇಪ್ ಹಾಳಾಗೋದಿಲ್ಲ. ಯೂಶಲಿ ಕೆಳಗಡೆ ಇರೋ ಪ್ಲೇಟ್ಗೆ ಎಲ್ಲ ಅಂಟ್ಕೊಂಡ್ಬಿಟ್ಟು ಡಿಶಸ್ ಎಲ್ಲ ಹಾಳಾಗುತ್ತೆ, ಆ ಶೇಪ್ ಎಲ್ಲ ಹೊರಟೋಗುತ್ತೆ. ಸೊ ಅದಕ್ಕೆ ತುಂಬಾ ಯೂಸ್ಫುಲ್ ಇದು. ನೆಕ್ಸ್ಟ್ ಒನ್ ನಾನು ಆರ್ಡರ್ ಮಾಡಿರೋದು ಆನಿಯನ್ ಕಟರ್. ಇದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಆನಿಯನ್ ಮಾತ್ರ ಅಲ್ಲ, ಎಲ್ಲ ವೆಜಿಟೇಬಲ್ಸ್ನು ತುಂಬಾ ಚಿಕ್ಕದಾಗಿ ಚಾಪ್ ಮಾಡ್ಬೋದು. ಇದು ಮೀಶೋಲಿ ತುಂಬಾ ತುಂಬಾ ಕಡಿಮೆಗೆ ಸಿಕ್ತು. ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಒನ್ ಈ ಮನಿ ಬಾಕ್ಸ್ನ ಆರ್ಡರ್ ಮಾಡಿದ್ದೀನಿ. ಸ್ಪೆಷಲಿ ಲೇಡೀಸ್ಗೆ ಈ ಥರ ಹುಂಡಿ ಇರಬೇಕು. ಸೇವ್ ಮಾಡಿರೋ ದುಡ್ಡೆಲ್ಲ ಹುಂಡಿಲಿ ಹಾಕೊಳ್ತಾ ಇರ್ತೀವಿ. ಸೊ ಐ ರಿಯಲಿ ಲವ್ ದಿಸ್. ಇದು ಆ್ಯಕ್ಚುಲಿ ಮೀಶೋಲಿ ತುಂಬ ತುಂಬ ಕಡಿಮೆ ಸಿಗುತ್ತೆ.